ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್. ಈ ದಿನ ನಮ್ಮದೇ. ಏನೇ ರಮ್ಯಾ, ಶುರು ಮಾಡ್ಬಿಟ್ಯಾ ಮೊಬೈಲ್ ನೋಡೋಕ್ಕೆ? ಬಾಣಂತಿ ನೀನು, ನೆನಪಿದ್ಯಾ? ಚಿಕ್ಕಮ್ಮ ಬನ್ನಿ ಕೂತ್ಕೊಳ್ಳಿ. ಇಲ್ಲ, ಮೊಬೈಲ್ ನೋಡ್ತಿರ್ಲಿಲ್ಲ, ಯಜಮಾನ್ರಿಗೆ ಫೋನ್ ಮಾಡ್ತಾಯಿದ್ದೆ. ಎಂಥದೇ ಆಗಲಿ, ಅಳಿಯ ಅಲ್ಲ ಮಗಳ ಗಂಡ. ಮೊಬೈಲನ್ನು ಸ್ವಲ್ಪ ಕಡಿಮೆ ಮಾಡು ಇನ್ನು. ಯಾವಾಗ ಬಂದರೆ ಆಸ್ಪತ್ರೆಯಿಂದ? 2 ದಿನ ಆಯಿತು ಚಿಕ್ಕಮ್ಮ ಬಂದು. 1 ತಿಂಗಳಾಯ್ತು ಆಸ್ಪತ್ರೆ ಸೇರಿ. ಅದೇನದು ಅಷ್ಟು ಬೇಗ? ಇನ್ನೊಂದು 2 ತಿಂಗಳು ಹೋಟೆಲ್ ಇಟ್ಕೊಂಡಿದ್ರೆ ಏನಾಗ್ತಿತ್ತು ನಿನಗೆ? ಕೂತ್ಕೊಂಡ್ಬಿಟ್ಟಿಯಲ್ಲೇ ಮಾರಿತ್ತೆ ನೀನು. ನಿಂಗೂ ಗಡಿಬಿಡಿ, ನಿನ್ನ ಮನೆಯವರಿಗೆಲ್ಲ ಗಡಿಬಿಡಿ. ಹೋಟೆಲ್ ದೊಡ್ಡಾಗಿದ್ರೆ ಈ ಪರಿಸ್ಥಿತಿ ಇರ್ತಿತ್ತ ನಿಮಗೆ? ಬೇಕಾಗಿತ್ತ ಇವಲ್ಲ? ಭಾಳ ಗಡಿಬಿಡಿ ಮಾಡಿಕೊಂಡ್ರೆ. ಇಲ್ಲ ಚಿಕ್ಕಮ್ಮ, ಗಡಿಬಿಡಿ ಎಲ್ಲ ಮಾಡಿದ್ದಲ್ಲ, ನನಗೆ ಸ್ವಲ್ಪ ಹೆಲ್ತ್ ಪ್ರಾಬ್ಲಮ್ ಇತ್ತು. ಎಂಥ ಆರೋಗ್ಯ ಸಮಸ್ಯೆ? ಸುಮ್ಮನೆ ಸಾಕು, ಕಂಡಿದ್ದೀನಿ ನಾನು. ಕಾಣದೇ ಇರೋದಲ್ಲ ನಾನು. ಮಗುನ ತೆಗಿಲೇಬೇಕಾಗಿತ್ತು, ಡಾಕ್ಟರು ಹೇಳಿದ್ರು, ಹಾಗಾಗಿ ಸಿಸೇರಿಯನ್ ಮಾಡಿದ್ರು. ಡಾಕ್ಟ್ರೆಲ್ಲ ಹೇಳ್ತಾರಪ್ಪ, ಅವ್ರಿಗೇನೋ ಕುಯ್ದಾಕಿ ಅಂತ ಹೇಳ್ತಾರೆ. ಅವ್ರಿಗೆಲ್ಲ ಹೋಗ್ಬೇಕಿತ್ತ ಏನೋ ಗಡಿಬಿಡಿ ಹೇಳಿದ್ರು ಅವರು. ನಿಮ್ಗಾರು ಬುದ್ಧಿ ಬೇಡವಾ? ನೋಡಿ ಈಗ ಹೆಂಗೆ ಮಾಡ್ಕೊಂಡು ಕೂತ್ಕೊಂಡಿದ್ದೀರಾ ಅಂತ. ಹೊಟ್ಟೆ ಒಳಗಾದರೆ ಆ ಹೊಟ್ಟೆ ಒಳಗೆ ಒಂದು ಚೀಲ, ಆ ಚೀಲದೊಳಗೆ ಬೇಗ 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 ಮಕ್ಕಳೆಲ್ಲ ದೊಡ್ಡ ಆಗ್ತವೆ. ಈ ಥರ ಹೊರಗೆ ಕೂತ್ಕೊಂಡ್ರೆ ದೊಡ್ಡಾಗೋದು ಭಾಳ ಕಷ್ಟ. ನೋಡಿದ್ದೀನಿ ನಾನು. ಈ ಥರ ಬೇಗನೆ ಹುಟ್ಟಿದವರೆಲ್ಲ ಶಿವನ್ಪಾದ ಸೇರಿದವರೇ ಜಾಸ್ತಿ. ಭಾಳ ಕಷ್ಟ, ಭಾಳ ಕಷ್ಟ. ಹೋಗ್ಲಿ ಬಿಡು, ತೆಗೆದಾಯ್ತಲ್ಲ ಈಗ ಹೊಟ್ಟೆಯಿಂದ, ಏನು ಮಾಡೋದು? ಹಾಗೆಲ್ಲ ಡಾಕ್ಟ್ರೆಲ್ಲ ಹೇಳಲ್ಲ ಚಿಕ್ಕಮ್ಮ. ಏನಾದರೂ ತೊಂದರೆಗಳಿದ್ರೂ ಮಾತ್ರ ಹೇಳ್ತಾರೆ. ತೆಗಿಲಿಲ್ಲ ಅಂತಂದರೆ ಶಿಶುವಿನ ಜೀವಕ್ಕೆ ಅಪಾಯ ಇತ್ತು. ಹಾಗಾಗಿ ನಮಗೆ ಬೇರೆ ದಾರಿ ಇರಲಿಲ್ಲ. ಎಷ್ಟು ಕೆ ಜಿ ಇತ್ತು ಮಗು? 1 kg 300 ಗ್ರಾಮ್. ನಿಮ್ಮ ಮನೇಲಿ ಸಕ್ಕರೆ ತರೋ ಲೆಕ್ಕ ಅಲ್ಲ ನಾ ಕೇಳಿದ್ದು. ಮಗು ನಿಮ್ಮ ಮಗು 8 kg ಇತ್ತು ಅಂತ ಅದನ್ನೇ ಹೇಳ್ತಿರೋದು. 1 kg 300 ಗ್ರಾಮು? ಅಯ್ಯೋ, ಅದೆಂತ ತೂಕ? ನಮ್ಮ ಇವಳು ಪದ್ಮಿನಿ, ಅವಳ ಮಗು ಹುಟ್ಟಬೇಕಿದ್ರೆ 4 kg 100 ಗ್ರಾಮು. ಹಂಗಿತ್ತು ಗೊತ್ತಾ? ನಾನು ಆರೈಕೆ ಮಾಡಿದ್ದೆ ಅವಳನ್ನ ಬಸ್ರಿ ಇರೋವಾಗ ಆರೈಕೆ ಸರಿಯಾಗಿಲ್ಲ ನಿಂದು. ಅದಕ್ಕೆ ಈ ಥರ ಎಲ್ಲ ಅವಾಂತರಗಳು. ಅದಕ್ಕೆಲ್ಲ ಸರಿಯಾಗಿ ಅನುಭವ ಇರೋರ್ಬೇಕು ನನ್ನಂಗೆ. ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಚಿಕ್ಕಮ್ಮ. ಹಾಗಾಗತ್ತೆ ಕೆಲವು ಸಲ, ಆರೋಗ್ಯ ಸಮಸ್ಯೆ, ಏನೂ ಮಾಡೋಕ್ಕಾಗಲ್ಲ. ಆಯ್ತಲ್ಲ ಬಿಡೀಗ. ಆಮೇಲೆ ತೊಟ್ಲು ಶಾಸ್ತ್ರ, ನಾಮಕರಣ ಎಲ್ಲ ಯಾವಾಗ? ಇಷ್ಟೊತ್ತಿಗಾಗಲೇ ಮಾಡಬೇಕಿತ್ತು. 11 ದಿನ 12 ದಿನಕ್ಕೆ ಮಾಡ್ತಾರೆ. ನೀವು ಹ್ಯಾಂಗೂ ಆಸ್ಪತ್ರೆಯಲ್ಲೇ ಇದ್ರಲ್ಲ, ಪೆಟ್ಟಿಗೆ ಒಳಗೆ ಇಟ್ಕೊಂಡು, ಮುಗೀತು ಬಿಡಿ ಅದು. ಈಗ ಯಾವಾಗ ಮಾಡ್ತೀರಾ? ಯಾಕಂದರೆ ಆಮೇಲೆ ನಾನು ಮುಂದಿನ ವಾರ ಇದಕ್ಕೆ ಹೋಗ್ತೀನಿ ನಾನು, ಉತ್ತರ ಭಾರತಕ್ಕೆ. ಓ ಹೌದಾ? ಹೋಗಿ ಬನ್ನಿ. ನನ್ನ ಮಗ ಹೇಳಿದಾನೆ, ಮತ್ತು ನೀವು ಈಗಲೇ ಹೋಗ್ಕೊಳ್ಳಿ, ಇಲ್ಲ ಅಂತಂದರೆ ಆಮೇಲೆ ಗುಡ್ಡ ಪಡ್ಡ ಎಲ್ಲ ಹತ್ತಕ್ಕಾಗಲ್ಲ ಅಂತೇಳಿ. ಆಮೇಲೆ ಅಲ್ಲೆಲ್ಲ ಹೋಗ್ಬಿಡ್ತೀನಿ ನಾನು. ಅದಕ್ಕೆ ಕೇಳ್ತಿದ್ದೀನಿ ಯಾವಾಗ ಅಂತ ಕೇಳ್ಕೊಂಡು ಹೋಗೋಣ ಅಂತ. ಈಗ ಯಾವಾಗ? ನಾಮಕರಣ, ತೊಟ್ಲು ಶಾಸ್ತ್ರ ಎಲ್ಲ ನಮಗೀಗ ಮಾಡೋಕ್ಕಾಗಲ್ಲ. ಆ ಪರಿಸ್ಥಿತಿಲಿ ಇಲ್ಲ ನಾವು. ಸದ್ಯಕ್ಕೆ ಮಾಡಲ್ಲ ಅಲ್ಲ? ನಿಮಗೆ ತಲೆಯಲ್ಲಿ ಏನಾಗಿದೆ ಅಂತ ನನಗಂತೂ ಗೊತ್ತಾಗಲ್ಲ. ಇದನ್ನಂತೂ ಮಾಡಿಲ್ಲ. 11 ದಿನಕ್ಕೆ ಮಾಡಬೇಕಿತ್ತು, ಅದನ್ನಂತೂ ಮಾಡಿಲ್ಲ, ಈಗೂ ಮಾಡೋದಿಲ್ಲ. ಅಲ್ಲ, ಒಂದು ಶಾಸ್ತ್ರ ಸಂಪ್ರದಾಯ ಎಲ್ಲ ಮಾಡಿಲ್ಲ ಅಂತಂದರೆ ಮಗುವಿಗಾದರೂ ಒಳ್ಳೇದಾಗೋದಾದರೂ ಹೌದಾ? ಮಗುವಿಗೆ ಒಳ್ಳೇದಾಗಬೇಕು ಅಂತ ಇದೆಯಾ ನಿಮಗೆ? ನಿಮ್ಮ ಅಮ್ಮಂಗಂತೂ ಬುದ್ಧಿ ಇಲ್ಲ, ನಿಂಗಾದರೂ ಬುದ್ಧಿ ಬೇಡವಾ? ಮೊದಲು ಅದನ್ನೆಲ್ಲ ಮಾಡ್ಕೊಳ್ಳಿ, ಅದು ಒಳ್ಳೆಯದು. ಶಿಶು ತಾನಾಗೆ ದೊಡ್ಡಾಗತ್ತೆ. ನೀವು ಹಿಂಗೆಲ್ಲ ಮಾಡ್ಕೊಂಡು ಕೂತ್ಕೊಂಡ್ರೆ ದೊಡ್ಡದಾಗಲ್ಲ ಅದು. ಮಗುವಿನ ಪರಿಸ್ಥಿತಿ ಆಗಿದೆ. ಆಯ್ತಮ್ಮ ಬಿಡು, ನಿನ್ನ ಮಗು ನಿನ್ನಿಷ್ಟ. ಆಮೇಲೆ ನಾನಿಲ್ಲ ನಾಮಕರಣಕ್ಕೆ ಅಂತ ಹೇಳೋದು ಬೇಡ ಅಂತ ಹೇಳಕ್ಕೆ ಬಂದೆ ಅಷ್ಟೇ. ಅಷ್ಟು ಚಿಕ್ಕ ಮಕ್ಕಳೆಲ್ಲ ಜೋಪಾನ ಮಾಡೋದು ಭಾಳ ಕಷ್ಟ. ಏನು ಮಾಡ್ತೀರೋ ಏನೋ. ಏನಾದ್ರು ಮಾಡ್ಕೊಳ್ಳಿ. ಏನುಂಟು ನಿಮ್ಮ ಮನೆಯವ್ರುಂಟು, ಹೆಂಗೋ ಆಗಿದೆ ಕುಯ್ಕೊಂಡು. ಇನ್ನೇನು ಮಾಡ್ತೀರಾ? ದೇವ್ರಿಚ್ಛೆ, ಏನಾರು ಆಗಲಿ. ಈಗ ನಾನು ಬಂದಿದ್ದು ಒಂದು 2 ಚೊಂಬು ನೀರು ಹಾಕೋಗೋಣ ಅಂತ ಬಂದೆ ಮಗುವಿಗೆ.
ಯಾವಾಗಲೂ ನಂದೊಂದು ರೂಢಿ, ಸಣ್ಣ ಮಕ್ಕಳಿಗೆಲ್ಲ ಒಂದು ಸ್ವಲ್ಪ ನೀರು ಹಾಕೋದು ಸ್ನಾನ ಮಾಡಬೇಕಿದ್ರೆ. ಪುಣ್ಯ ತಗೊಳ್ಳೋಣ ಅಂತ. ಆಯ್ತಾ ಈಗ? ಬೇಗ ಬೇಗ ಬಂದೆ ನಾನೀಗ. ಇಲ್ಲ ಚಿಕ್ಕಮ್ಮ, ಸ್ನಾನ ಎಲ್ಲ ದಿನಾಗ್ಲೂ ಮಾಡಿಸೋಕ್ಕೆಲ್ಲ ಹೇಳಿಲ್ಲ. ನೀರು ಹಾಗೆಲ್ಲ ಜಾಸ್ತಿ ಎಲ್ಲ ಹಾಕೋ ಆಗಿಲ್ಲ. ಯಾಕೆ ಶೀತ ಆಗಿದೆಯಾ? ಸ್ವಲ್ಪ ಸ್ಪಾಂಜಲ್ಲಿ ಒದ್ದೆ ಮಾಡಿಕೊಂಡು ಮೈಯನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೇಳಿದ್ದಾರೆ ಅಷ್ಟೇ. ನೀರೆಲ್ಲ ಹಾಕೋದು ಆಮೇಲೆ ಎಣ್ಣೆ ಎಲ್ಲ ಹಚ್ಚೋದು ಎಲ್ಲ ಇಲ್ಲ ಚಿಕ್ಕಮ್ಮ. ಅದೇ ಅಂತದೆ ಅದು? ಸ್ನಾನ ಎಲ್ಲ ಮಾಡಿಸ್ದೇ ಇದ್ರೆ ಮಕ್ಕಳು ಬೆಳೆಯೋದು ಹೌದಾ? ಎಣ್ಣೆ ನೀರು ಸರಿ ಬಿದ್ದರಷ್ಟೇ ಮಕ್ಕಳು ಬೆಳವಣಿಗೆ ಆಗೋದು. ಈ ಥರ ನೀವು ಕೂತ್ಕೊಂಡ್ರೆ ಮುಗೀತು, ಮಗು ದೊಡ್ಡದಾಗೋದೇ ಇಲ್ಲ. ಇಲ್ಲ ಚಿಕ್ಕಮ್ಮ, ಹಾಗೆಲ್ಲ ಮಾಡೋದಿಲ್ಲ. ಹುಟ್ಟಬೇಕಿದ್ರೇ 1 kg 1/4 kg ಅಂತ ಹೇಳ್ತಿದ್ದೀರಾ. ಹೀಗೆ ಎಣ್ಣೆ ನೀರೂ ಹಾಕದೆ ಹೋದರೆ ಅರ್ಧ kg ಅರ್ಧ kg ಆಗತ್ತೆ ಮಗು. ನೋಡ್ಕೊ ಆಮೇಲೆ. ಯಾಕೆ ಚಿಕ್ಕಮ್ಮ ಹಾಗೆಲ್ಲ ಹೇಳ್ತೀರಾ? ಆಯ್ತಮ್ಮ ತಾಯಿ, ಡಾಕ್ಟ್ರ್ ಹೇಳ್ದಂಗೆ ಮಾಡು. ನೀರು ಗೀರು ಏನು ಹಾಕ್ಬೇಡ, ಹಂಗೆ ಇಟ್ಕೊ. ಸರಿ, ಎತ್ಕೊಂಬ ಹೋಗು. ನಾನು ಒಂದ್ಸಲ ಎತ್ಕೊಂಡು ಒಂಚೂರು ಸಕ್ಕರೆ ಕೊಟ್ಟು ಹೋಗ್ತೀನಿ. ಲೇಟ್ ಆಯ್ತು, ನಂಗೆ ಅಡುಗೆ ಮಾಡ್ಬೇಕು ಮನೇಲಿ. ಮಗುನ ಕೊಡೋ ಹಾಗಿಲ್ಲ. ಎತ್ಕೊಳಕ್ಕೆ ಕೊಡಲ್ಲ. ಇದು ಪ್ರೀ ಮ್ಯಾಚೂರ್ಡ್ ಬರುತ್ತಲ್ವಾ, ಹಾಗಾಗಿ ಮಗುನ ಎಲ್ಲರೂ ಎತ್ಕೊಳ್ಳೋದು ಮಾಡೋದು ಎಲ್ಲ ಇಲ್ಲ ಚಿಕ್ಕಮ್ಮ. ಅದೇ ಅಂತ ಶಿಶುವದು ಎತ್ಕೊಳ್ಳೋಕ್ಕೂ ಕೊಡಲ್ಲ ಅಂತಂದರೆ? ನಾನು ಎಷ್ಟು ಶಿಶುಗಳನ್ನು ಎತ್ತಿ ಹೆಂಗೆ ಸಲಿದೀನಿ ಗೊತ್ತಾ? ನನ್ನ ಕೈಯಲ್ಲಿ ಎತ್ಕೊಂಡೆ ಅಂತಂದರೆ ಇಟ್ಟತ್ರ ಆಗ್ಬಿಡ್ತವೆ ಶಿಶುಗಳೆಲ್ಲ. ಎಂತ ಗೊತ್ತಿಲ್ಲ ನಿನಗೆ. ಎತ್ಕೊಂಬ ಹೋಗ. ನಾವು ಮನೆಯವರಷ್ಟೇ ಎತ್ಕೊಬೇಕು. ಹಾಗೆ ಎತ್ಕೊಂಡ್ರೂ ಪ್ರತಿ ಸಲನೂ ನಾವು ಸ್ಯಾನಿಟೈಸ್ ಮಾಡಿಕೊಂಡೇ ಮಗುನ ಎತ್ಕೊಬೇಕು ಚಿಕ್ಕಮ್ಮ. ಕೊಡು ನಂಗೂ ಅದನ್ನು, ಹಚ್ಕೊಂತೀನಿ ನಾನು. ಹಾಗೆಲ್ಲ ಕೊಡೋಕ್ಕಾಗಲ್ಲ. ಬಾ 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 ಭಾಳ ಆಯ್ತು ನಿಂದು. ಇಷ್ಟು ದಿನ ಪೆಟ್ಟಿಗೆಯಲ್ಲಿ ಇಟ್ಕೊಂಬಂದ್ರಿ ಮಗುನ, ಈಗ ಬಚ್ಚಿಡಿ. ಯಾರ ಕೈಗೂ ಕೊಡಬೇಡಿ ನೀವು. ಮಗು ಗ್ಯಾರಂಟಿ ಈಗ 1 kg ಇರೋದು ಇನ್ನೂ ಅರ್ಧ kg ಆಗೋದದು. ಮಕ್ಕಳನ್ನ ಯಾವಾಗಲೂ ಎಲ್ಲರ ಕೈಗೆ ಕೊಡಬೇಕು. ಕೊಟ್ಟಾಗ ಅವ್ರದ್ದೆಲ್ಲ ಒಳ್ಳೆ ಆಶೀರ್ವಾದ ಎಲ್ಲ ಆಗಿ ಮಕ್ಕಳು ಬೇಗ ದೊಡ್ಡವರಾಗ್ತವೆ. ಇಲ್ಲ ಅಂತ ನಾನು ಹೇಳ್ತಿಲ್ಲ ಚಿಕ್ಕಮ್ಮ, ಆದರೆ ನನ್ನ ಪರಿಸ್ಥಿತಿ, ನನ್ನ ಮಗುವಿನ ಪರಿಸ್ಥಿತಿ ಆಗಿದೆ. ಈ ಥರ ಕುತ್ಕೊಂಡು ಬಚ್ಕೊಂಡು ಇರೋದಲ್ಲ ಮಕ್ಕಳನ್ನ. ಒಳ್ಳೆ ಕತೆ ನಿಮ್ಮದು. ನೀನುಂಟು, ನಿನ್ನ ಮನೆಯವರು ಉಂಟು. ಸ್ನಾನಾರು ಮಾಡಿಸ್ಕೊಳ್ಳಿ, ನೀರಾರು ಹಾಕ್ಕೊಳ್ಳಿ, ಎಂಥದ್ದು ಸ್ಯಾನಿಟೈಸರು ಮಾಡ್ಕೊಳ್ಳಿ, ಬೆಲ್ಲಾರು ಹಚ್ಕೊಳ್ಳಿ. ನಂಗೆಂತ ಆಗೋದಿದೆ. ನಾವೇನು ಮಾಡೋದು ಚಿಕ್ಕಮ್ಮ? ಆಯ್ತಮ್ಮ ತಾಯಿ, ನಮೋಸ್ತುತೆ ನಿನಗೆ. ಮಗುನ ನೀನೇ ಇಟ್ಕೊ. ನಿಮ್ಮಮ್ಮನೂ ಹಾಗೆ ಯಾವಾಗಲೂ ಇದೇ ಥರ ತಂದೆ ಒಂದು ಹಗಲು ವೇಷ ಮಾಡೋಳು. ನೀನು ಅವಳ ಮಗಳು. ಇನ್ನು ಹಣೆ ಬರೋನು ಹಾಗೆ. ದೇವರು ಅಂತ ಒಬ್ಬನಿದ್ದಾನೆ, ಅದಕ್ಕೆ ನಿಮ್ಗೆ ಈ ಪಾಡು. ಅನ್ಬಶ್ಶಿ ಅದೆಷ್ಟು ಎತ್ತರ ದೊಡ್ಡ ಮಾಡ್ತೀರಾ ಮಗುನ ನಾನು ನೋಡ್ತೀನಿ. ಇನ್ಯಾವತ್ತಾದರೂ ನಾನು ನಿನ್ನ ಮಗುವಿನ ಕೇಳಿದ್ರೆ ಹೇಳೋ, ಬೇಡವೇ ಬೇಡ ನನಗೆ. ನಿನ್ನ ಮಗುನೂ ಬೇಡ, ನೀನೂ ಬೇಡ. ಎತ್ಕೊಳ್ಳಲ್ಲ ನಾನು ನಿನ್ನ ಮುಂದೆ. ಯಾಕಾಗೆಲ್ಲ ಹೇಳ್ತೀರಾ ಚಿಕ್ಕಮ್ಮ? ನಮ್ಮ ನೆಂಟರಲ್ಲಿ ಇಷ್ಟರಲ್ಲಿ ಬೇಕಾದಷ್ಟು ಜನ ಮಕ್ಕಳಿದ್ದಾರೆ. ಅಷ್ಟು ನಂಗೆ ಎತ್ಕೊಬೇಕು ಅಂತಿದ್ರೆ ನಿನ್ನ ಮಗುವೇನು ಬೇಡ. ಚೋಟು ಉದ್ದ ಇದೆ, ಹಿಂಗಾಡ್ತೀಯ. ಇನ್ನೇನಾರು ಇಷ್ಟು ದಪ್ಪ ಮಗು ನಮ್ಮ ಪದ್ಮಿನಿ ಥರ ಹುಟ್ಟುಬಿಟ್ಟಿದ್ರೆ ದೇವರೇ ಗತಿ. ಅದು ಹೆಂಗಾಡ್ತಿದ್ಯೋ ನೀನು. ಹೋಗಿ ಏನಾರ ಮಾಡ್ಕೊಳ್ಳಿ. ಬರ್ತೀನಿ ನಾನು. ಚಿಕ್ಕಮ್ಮ, ಕಾಫಿನಾದರೂ ಕುಡ್ಕೊಂಡು ಹೋಗಿ. ಕಾಫಿ ಇಟ್ಟೆಲ್ಲ ಮುಖಕ್ಕೆ ಮಂಗಳಾರತಿ ಎತ್ತಿದ್ದೀರಾ, ಇನ್ನು ಕಾಫಿ ಬೇರೆ ಬೇಕಾ ನನಗೆ? ನಮ್ಮ ಮನೇಲಿ ಏನು ಗೊತ್ತಿಲ್ವಾ ನನಗೆ? ಕುಡ್ಕೊಳ್ತೀನಿ ನಾನು, ನೀವೇ ಕುಡ್ಕೊಳ್ಳಿ. ಚಿಕ್ಕಮ್ಮ ಹೇಳಿದ್ದೆಲ್ಲ ನಿಜ ಇರ್ಬೋದಾ? ನನ್ನ ಮಗು 1 kg ಇರೋದು ಅರ್ಧ kg ಆಗಿಬಿಡುತ್ತಾ? ನಾವು ಏನು ಶಾಸ್ತ್ರ ಸಂಪ್ರದಾಯನ ನಡ್ಸ್ಕೊಂಡು ಹೋಗದೆ ಹೋದರೆ ಮಗುವಿಗೆ ಕೆಟ್ಟದಾಗುತ್ತಾ? ಮಗುವಿಗೆ ಎಣ್ಣೆ ನೀರು ಹಾಕಿಲ್ಲ ಅಂದರೆ ಬೆಳೆಯೋದೇ ಇಲ್ವಾ? ಯಾರ ಕೈಗೂ ಕೊಟ್ಟಿಲ್ಲ ಅಂದರೆ ನನ್ನ ಮಗುಗೆ ಯಾರೂ ಆಶೀರ್ವಾದನೇ ಮಾಡಲ್ವಾ? ಅಯ್ಯೋ ದೇವ್ರೆ, ಯಾಕಪ್ಪ ನಮಗೇ ಈ ಥರ ಸಮಸ್ಯೆ ತಂದು ಕೊಟ್ಟಿದ್ದೀಯ? ನಾವು ಯಾರಿಗೆ ಏನು ಅನ್ಯಾಯ ಮಾಡಿದ್ದೀವಿ? ನಮ್ಗೆ ಯಾಕೆ ಹೀಗೆ ಮಾಡಿದೆ ದೇವ್ರೆ ನೀನು? ಒಂದು ಮಗುವಿಗೆ ಜನ್ಮವನ್ನು ಕೊಡೋದು ಅಂತಂದರೆ ಅದು ಸುಲಭದ ಮಾತು ಅಲ್ವೇ ಅಲ್ಲ. ಹೆಣ್ಣು ಮಕ್ಕಳಿಗೆ ಈ ಒಂದು ಸಮಯ ಪುನರ್ಜನ್ಮ ಇದ್ದ ಹಾಗೆ ಅಂತ ಹೇಳ್ತಾರೆ.
ಹೀಗಿರುವಾಗ ಅವಧಿ ಪೂರ್ವ ಜನನ ಅಂದರೆ ಪ್ರೀಮ್ಯಾಚೂರ್ಡ್ ಬರ್ತ್ ಅಂತ ಏನು ಕರಿತೀವಿ, ಆ ರೀತಿ ಮಗುವಿನ ಜನನ ಆದಾಗ ತಾಯಿಯಾದವಳು ಹಾಗೆಯೇ ಅವರ ಮನೆಯವರು ಒಂದಷ್ಟು ಸಮಸ್ಯೆಗಳನ್ನು ಸಮಾಜದಿಂದ ಎದುರಿಸ್ತಾರೆ. ಅವಧಿ ಪೂರ್ವದಲ್ಲಿ ಜನಿಸಿದಂತಹ ಮಗುವನ್ನು ಜೋಪಾನ ಮಾಡೋದು, ಸಾಕೋದು ಅಂತಂದರೆ ಅದು ಒಂದು ರೀತಿಯ ದೊಡ್ಡದಾದಂತಹ ಸವಾಲು. ಈ ಸಂಭಾಷಣೆಯಲ್ಲಿ ಚಿಕ್ಕಮ್ಮ ಹೇಳಿದಾಗೇ ಅನೇಕ ಪ್ರಶ್ನೆಗಳನ್ನು ನಾವು ಅವರಿಗೆ ಕೇಳ್ತೀವಿ. ಅವರು ಎಷ್ಟೇ ಕಾನ್ಫಿಡೆಂಟಾಗಿ ಇದ್ರೂ ಕೂಡ, ನಮಗೆ ಉತ್ತರವನ್ನು ಕೊಟ್ಟರೂ ಕೂಡ ಅವರ ಮನಸ್ಸಿನಲ್ಲಿ ಅನೇಕ ರೀತಿಯ ಗೊಂದಲಗಳು ಇರುತ್ತೆ. ಇದರಿಂದ ತಾಯಿಗೂ ಕೂಡ ಮನಸ್ಸಿನ ಮೇಲೆ ದುಷ್ಪರಿಣಾಮಗಳು ಆಗುವಂತಹ ಸಾಧ್ಯತೆಗಳು ಇರುತ್ತೆ. ಈ ರೀತಿಯ ಘಟನೆಗಳು ನಮ್ಮ ಹತ್ತಿರದವರಲ್ಲಿ, ಸಮಾಜದಲ್ಲಿ ಕಂಡು ಬಂದಾಗ ಚುಚ್ಚು ಮಾತುಗಳನ್ನು, ನಮಗೆ ಮನಸ್ಸಿಗೆ ಅನಿಸಿದ್ದನ್ನು ಹೇಳೋದ್ರ ಬದಲು ನಾವು ಅವರಿಗೆ ಒಂದು ಸಾಂತ್ವನವನ್ನು ನೀಡಿದಾಗ, ಸಪೋರ್ಟನ್ನು ಕೊಟ್ಟಾಗ ಅವರಿಗೂ ಕೂಡ ಖುಷಿಯಾಗುತ್ತೆ. ಈ ಒಂದು ಕತೆ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.